Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ, ಬನ್ನಿ ಅಂಗಾರಕ ಸಂಕಷ್ಟ ಚತುರ್ಥಿ ಏನ್ ಬ್ಲೆಸ್ಸಿಂಗ್ಸ್ ತರ್ತಾ ಇದೆ ಅಂತ ನೋಡೋಣ. 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಿ. ಮೊದಲನೇದು, ಎರಡನೇದು, ಮೂರನೇದು. 3 ಬೇಕಾದ್ರೆ ಆಯ್ಕೆ ಮಾಡಿ. ಸ್ವಲ್ಪ ನೆಗೆಟಿವಿಟಿ ಇದೆ, ಸೊ ಎಚ್ಚರಿಕೆನ ವಹಿಸಿ. ಜೊತೆಗೆ ತಾಯಿ ಮಕ್ಕಳ ಆರೋಗ್ಯದ ಕಡೆ ಗಮನನ ಕೊಡಿ. ಬಿಸ್ನೆಸ್ ಅಂದ್ರೆ ಕೆಲಸ ಏನ್ ಮಾಡ್ತಿದ್ದೀರಾ ಅದು ಚೆನ್ನಾಗಿ ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಸೊ ಫೈನಾನ್ಷಿಯಲ್ ವಿಚಾರದ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನೋದಿದೆ. ಸೊ ಹೆಣ್ಮಕ್ಳ ಕಣ್ಣಲ್ಲಿ ತುಂಬಾ ನೀರ್ ಬರ್ತಾ ಇದೆ. ಸೊ ಯಾರು ತುಂಬಾ ಹೆಣ್ಮಕ್ಳಿಗೆ ಎಳಿಸ್ತಾ ಇದ್ದೀರಾ, ಅಳಿಸ್ಬೇಡಿ. ಅವ್ರು ಮಾಡೋ ಸರಿನಾ ಅಂದ್ರೆ ಮೇ ಬಿ ನೀವು ಡಿಸ್ಕಸ್ ಮಾಡ್ಕೊಂಡು ನಿರ್ಧಾರ ತಗೊಳ್ಳಿ. ಸೊ 3ರಲ್ಲಿ ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ರಿಲ್ಯಾಕ್ಸ್ ಮಾಡಿ. ತುಂಬಾ ಸೀರಿಯಸ್ ಆಗ್ಬಿಟ್ಟಿದ್ದೀರಾ, ಏನೋ ತುಂಬಾ ಚಿಂತೆ ಮಾಡ್ತಿದ್ದೀರಾ. ಸ್ವಲ್ಪ ಆರೋಗ್ಯದ ಕಡೆ ಗಮನನ ಕೊಡಿ, ರಿಲ್ಯಾಕ್ಸ್ ಮಾಡಿ. ಸಮಸ್ಯೆ ಎಲ್ಲ ಹತೋಟಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ರಾತ್ರಿ ಹೊತ್ತು ಆರಾಮಾಗಿರಿ ಅನ್ನುವಂಥದ್ದು ಇದೆ. ಇಷ್ಟ ಬಂದಿರೋ ಹಾಡು ಕೇಳಿ, ಇಷ್ಟ ಬಂದಿರೋ ಊಟ ಮಾಡಿ, ಇಷ್ಟ ಬಂದ ಹಾಗೆ ನಿಮ್ಗೆ ಅಂತ ಸ್ವಲ್ಪ ಮೀ ಟೈಮ್ ಅಂತ ಏನಿರುತ್ತೆ ಸೊ ಅದನ್ನ ಮಾಡ್ಕೊಳ್ಳಿ ಅಂತ ಇದೆ. 49 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಸಂಕಷ್ಟ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು, ಒಳ್ಳೆದಾಗ್ಲಿ. ನಿಮ್ಮ ತಲೆಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ತಲೆಗೆ ಬಟ್ಟೆನ ಕಟ್ಕೊಳ್ಳಿ ಅಥವಾ ರೆಸ್ಟ್ ಮಾಡಿ. ಬಿಸಿಲಿಗೆ ಹೋದಾಗ ತಲೆನ ತುಂಬಾ ಬಿಸಿಲಿಗೆ ಬಿಡಬೇಡಿ. ಮತ್ತೆ ಜಾಸ್ತಿ ಮಳೆಯಲ್ಲಿ ನೆನಿಬೇಡಿ. ಹೆಲ್ಮೆಟ್ ಧರಿಸಿ. ಈ ತರದ್ದು ಟೇಕ್ ಕೇರ್ ಆಫ್ ಯುವರ್ ಹೆಡ್. ಎರಡನೇದು ಯಾರು ಆಯ್ಕೆ ಮಾಡ್ತಾ ಇದ್ದೀರಾ, ಸೊ ಕೆಲಸದ ವಿಚಾರದಲ್ಲಿ ಒಂದಷ್ಟು ಹೆಚ್ಚಿನ ಶತ್ರುಗಳು ಇದ್ದಾರೆ. ಆ ಶತ್ರುಗಳೆಲ್ಲರೂ ಕಂಟ್ರೋಲಿಗೆ ಬರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಲೆವೆಲ್ ಅನ್ನ ನೀವು ಸರಿಯಾಗಿ ಮೇಂಟೈನ್ ಮಾಡಿ. ಸೊ ನಿಮ್ಮ ಲೆವೆಲ್ಗಿಂತ ಕಡಿಮೆ ನೀವು ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಇನ್ನೊಬ್ರು ನಿಮ್ಮನ್ನ ತುಳಿಯೋದಕ್ಕೆ ಪ್ರಯತ್ನ ಪಟ್ರೆ ಅವರ ಸ್ಥಾನ ಏನು, ಅವರ ಯೋಗ್ಯತೆ ಏನು ತೋರ್ಸ್ಕೊಡಿ ಅನ್ನುವಂಥದ್ದು ಇದೆ. ತಲೆಗೆಡ್ಸ್ಕೊಳ್ಬೇಡಿ. ಅವ್ರು ಏನೇ ಇದ್ರು ಶತ್ರುಗಳಿಗೆ ನಿಮ್ ಬಗ್ಗೆ ಒಂಚೂರು ಭಯ ಇರ್ಲಿ. ಎಸ್ಪೆಷಲಿ ಕೆರಿಯರ್ ವಿಚಾರದಲ್ಲಿ ತುಂಬಾ ತೊಂದರೆನ ಮಾಡ್ತಿದ್ದಾರೆ. ಸೊ ಅವರಿಗೆಲ್ಲ ನಿಮ್ಮ ಲೆವೆಲ್ ಏನು ಅಂತ ತೋರಿಸ್ಬೇಕು ನೀವು. ಎಷ್ಟು ಸತಿ ಸುಮ್ನೆನೆ ಇರ್ತೀರಾ. ಸೊ ಹೊಟ್ಟೆಪಾಡಿಗೆ ಬಂದ್ರೆ ಯಾರನ್ನೂ ಬಿಡಬಾರ್ದು ಅನ್ನುವಂಥ ರೀತಿಲಿ ಇದೆ ಇಲ್ಲಿ. ಬಟ್ ಹೆಚ್ಚಿನ ಒಂದು ಅಧಿಕಾರ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಭಾರ ತಡಿಯಕ್ ಆಗ್ದಿರ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಸೊ ವರ್ಕ್ ಪ್ರೆಷರ್ ಜಾಸ್ತಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಹೆವಿ ವರ್ಕ್ ಮಾಡಕ್ ಹೋಗ್ಬೇಡಿ, ಆರಾಮಾಗಿ ಇರಿ. ಏನ್ ಖುಷಿ ಅನ್ಸುತ್ತೋ ಅದನ್ನ ಮಾಡಿ. ಜೊತೆಗೆ ಸೊ ಸ್ಟ್ರಾಂಗ್ ಆಗಿ ನಿಲ್ಲಿ, ನಿಮ್ಮ ಅಧಿಕಾರನ ನೀವು ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಕೆಲವನ್ನ ಬಿಟ್ಕೊಡ್ಬೇಡಿ, ಯಾರಿಗೂ ತೋರಿಸ್ಬೇಡಿ ಅನ್ನುವಂಥದ್ದು ಇದೆ. ಸೊ ಯಾರಿಗೂ ತೋರ್ಸಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ಪ್ಲೀಸ್ ಟೇಕ್ ಕೇರ್. ಎಸ್ಪೆಷಲಿ ನಿಮ್ಮ ವಾಹನದ ಬಗ್ಗೆ ಅಥವಾ ನಿಮ್ಮ ಕುರ್ಚಿ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ 32 ನಂಬರ್ ತುಂಬಾ ಇಂಪಾರ್ಟೆಂಟು. ಸೊ ಸ್ಟೇ ಸ್ಟ್ರಾಂಗ್. ಓಕೆ, ಜಾಸ್ತಿ ಮಾತಾಡೋದಕ್ಕೆ ಅಥವಾ ಆರ್ಗ್ಯೂ ಮಾಡೋದಕ್ಕೆ ಹೋಗ್ಬೇಡಿ, ಸೈಲೆಂಟ್ ಆಗೇ ಇರಿ. ಸೊ ಜಾಸ್ತಿ ಮಾತಾಡೋದು ಬೇಡ, ಅಹಂಕಾರಕ್ಕೆ ಉದಾಸೀನನೇ ಮದ್ದು ಅನ್ನುವಂಥ ರೀತಿಲಿ. ಒಳ್ಳೇದಾಗ್ಲಿ. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಡೆಫಿನೆಟ್ಲಿ ನೆಗೆಟಿವ್ ಎನರ್ಜಿ ಇದೆ. ಅದರಿಂದ ನಿಮ್ಮನ್ನ ನೀವು ಹೊರಗೆ ಕರ್ಕೊಂಬನ್ನಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಹೊರಗೆ ಕರ್ಕೊಂಬನ್ನಿ. ಜೊತೆಗೆ ಎಲ್ಲೆಲ್ಲಿ ನೆಗೆಟಿವಿಟಿ ಇದೆ ನಿಮ್ಮ ಜಾಗ ಜಮೀನಿನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ನೀವು ಓಡಾಡುವಂತ ದಾರಿಲಿ ಎಷ್ಟು ಸತಿ ತೋರ್ಸಿದ್ರು ಇವಾಗ ಫೈನಲ್ ಆಗಿ ಬಂದು ಗಣೇಶನೇ ನೀವು 4 ಬಿಟ್ಟು ಆ ಜಾಗನ ತೋರಿಸ್ತಾರೆ. ಸೊ ಆ ಸಮಸ್ಯೆನ ಬಗೆಹರಿಸುವಂತ, ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ, ಒಳ್ಳೇದಾಗತ್ತೆ. ಸೊ ಯಾರಿಗೋ ಮದ್ವೆ ಬರುವಂತ ಸಾಧ್ಯತೆ ಇದೆ. ಮ್ಯೂಸಿಕ್ ಕ್ಲಾಸ್ ಶುರು ಮಾಡ್ಕೊಳ್ತೀರಾ, ಮಾಡಿ, ಇದರಿಂದನೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಹೆಲ್ಮೆಟ್ ಧರಿಸಿ, ಹೆಲ್ಮೆಟ್ ಧರಿಸಿ, ಹೆಲ್ಮೆಟ್ ಧರಿಸಿ, ಒಳ್ಳೇದಾಗ್ಲಿ. ಸೊ ಬಿ ಹಾನೆಸ್ಟ್ ಯುವರ್ ಸೆಲ್ಫ್. ನಿಮ್ಮ ಜೊತೆ ನೀವು ಪ್ರಾಮಾಣಿಕವಾಗಿ ಇರಿ. ಜೊತೆಗೆ ದಯಮಾಡಿ ಕಂಟ್ರೋಲಿಗೆ ಬನ್ನಿ ಅನ್ನುವಂಥದ್ದು ಇದೆ. ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೋಪ ಜಾಸ್ತಿ ಆದ್ರೆ ತಡೆಯೋದು ಕಷ್ಟ ಆಗತ್ತೆ. ಕೋಪ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರಿಗೋ ಹಲ್ ಬರೋಕ್ಕೆ ಶುರು ಆಗುತ್ತೆ ಇವಾಗ,
ಅನ್ನುವಂಥದ್ದು ಇದೆ. ಯಾರಿಗೋ 2 ಹಲ್ಲು ಒಟ್ಟಿಗೆ ಬರುವಂಥ ಸಾಧ್ಯತೆಗಳು ಇದೆ. ಒಂದಷ್ಟು ಎನರ್ಜಿಟಿಕ್ ಮೂವ್‌ಮೆಂಟ್ ಇದೆ. ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸಮಥಿಂಗ್ ಏನೋ ದಾರಿ, ನಿಮ್ಮೂರಿಗೆ ದಾರಿ ನಿಮ್ಮ ಹೊಲದಿಂದ ಬರ್ಬೋದು, ಅದು ಕೂಡ ಇದೆ. ಏನೋ ಒಂದು ಹುಡುಕಾಟ ಏನ್ ನಡೆಸ್ತಿದ್ದೀರಾ ಅದಕ್ಕೂ ಕೂಡ ದಾರಿ ಕಾಣಿಸುತ್ತೆ ಅನ್ನುವಂಥದ್ದು ಇದೆ, ಸಿಗತ್ತೆ ಅನ್ನುವಂಥದ್ದು ಇದೆ. ಸೊ ಈ ತಿಂಗಳು 31 ತುಂಬಾ ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಆದಷ್ಟು ಬೇಗ ಒಳ್ಳೇದ್ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ, ಓಂ ಗಂ ಗಣಪತಯೇ ನಮಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಧರ್ಮೋ ರಕ್ಷತಿ ರಕ್ಷಿತಃ, ಯಾವಾಗ್ಲೂ ಧರ್ಮದ ಹಾದಿಲಿ ನಡೀರಿ. ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತಾ take care. The Sri Vagdevi Tarot channel is so glad to see you again. Thank you for watching our tarot card readings today.